ನಮಸ್ಕಾರ ವೀಕ್ಷಕರೇ, ಮಂಜು ಕಿಚನ್ಗೆ ಸ್ವಾಗತ. ಇಂದು ನಾವು ಬೆಳ್ಳುಳ್ಳಿ ವತ್ತಕೊಳಂಬು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇದು ಎಳ್ಳೆಣ್ಣೆಯಲ್ಲಿ ಮಾಡೋ ಕಾರಣ ಒಂದು ವಾರ ಆದ್ರೂ ಹಾಳಾಗಲ್ಲ. ಈಗ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಕಪ್ಪು ಬೆಳ್ಳುಳ್ಳಿ, ದೊಡ್ಡ ಲಿಂಬೆ ಗಾತ್ರದ ನೆನೆಸಿಟ್ಟ ಹುಣಸೆ ಹುಳಿ, ನಂತರ 1 ಸ್ಪೂನ್ ಸಾಸಿವೆ, ಮೆಂತೆ ಕ್ರಮವಾಗಿ ಮತ್ತು ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು 2 ಎಳೆ, 1 ಸಣ್ಣದಾಗಿ ಹೆಚ್ಚಿಟ್ಟ ಟೊಮೆಟೊ ಮತ್ತು 1 ಈರುಳ್ಳಿ ಹದ ಗಾತ್ರದ್ದು, 1 ಸಣ್ಣ ಸ್ಪೂನ್ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಅಚ್ಚ ಖಾರದ ಪುಡಿ. ಮಾಡೋ ವಿಧಾನ: ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎಳ್ಳೆಣ್ಣೆ ತೆಗೆದುಕೊಳ್ಳಿ. ಇದು ವತ್ತಕೊಳಂಬು ಆದ್ದರಿಂದ ಎಳ್ಳೆಣ್ಣೆ ಚೂರು ಜಾಸ್ತಿ ಇರಲಿ. ಎಣ್ಣೆ ಬಿಸಿಯಾಗಿದೆ. ಈಗ ಒಗ್ಗರಣೆಗೆ ಸಾಸಿವೆ, ಮೆಂತೆ ಮತ್ತು ಜೀರಿಗೆ ಹಾಕೋಣ. ಸಾಸಿವೆ ಚೆನ್ನಾಗಿ ಪಟಪಟ ಅನ್ಬೇಕು. ಎಳ್ಳೆಣ್ಣೆಯ ಕಾರಣ ಚೆನ್ನಾಗಿ ಹೊಗೆ ಬರ್ತಾ ಇದೆ ನೋಡಿ. ಸಾಸಿವೆ ಚೆನ್ನಾಗಿ ಹುರಿದಿದೆ ನೋಡಿ. ಈಗ ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿ ಹಾಕೋಣ. ಈರುಳ್ಳಿ ಹೊಂಬಣ್ಣ ಬರೋ ತನಕ ಕರಿಬೇಕು. ಇಲ್ಲಿ ನೋಡಿ, ಚೂರು ಹೊಂಬಣ್ಣ ಬರ್ತಾ ಇದೆ ಅಲ್ವಾ, ಇಷ್ಟು ಸಾಕು, ಜಾಸ್ತಿ ಬೇಡ. ಈಗ ಹೆಚ್ಚಿದ ಟೊಮೆಟೊ ಹಾಕಿ ಈರುಳ್ಳಿ ಜೊತೆ ಚೆನ್ನಾಗಿ ಹುರಿಬೇಕು. ಜೊತೆಗೆ ಈಗ 2 ಎಳೆ ಕರಿಬೇವು ಹಾಕಿ ಚೆನ್ನಾಗಿ ಹುರಿಬೇಕು. ಈಗ ನೋಡಿ, ನಾನು ಮಾಡೋ ಈ ಕೊಳಂಬಿಗೆ 1 ಕಪ್ಪು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಹೀಗೆ ಆಗಾಗ ಕೈ ಆಡಿಸ್ತಾನೂ ಇರಬೇಕು. ಟೊಮೆಟೊವನ್ನು ತುಂಬಾ ಹಿಚುಕುದ್ ಬೇಡ, ಹಾಗೆ ಬೇಯೋದಕ್ಕೆ ಬಿಡಿ. ಈಗ ಸಣ್ಣ ಸ್ಪೂನ್ನಲ್ಲಿ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್ ಮತ್ತು ಕೊತ್ತಂಬರಿ ಪುಡಿ 1 ಸ್ಪೂನು. 2 ಜೊತೆಗೆ ಪುಡಿ ಮಾಡಿದ್ರಿಂದ ಒಟ್ಟು 2 ಸ್ಪೂನ್ ಹಾಕ್ತಿದ್ದೀನಿ. ಉಪ್ಪು 1 ಸ್ಪೂನು. ಸಾಮಾನ್ಯವಾಗಿ ಕುಳಂಬಿಗೆ ಖಾರ ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿಯೇ ಬೇಕು. ಎಣ್ಣೆಯಲ್ಲಿ ಇದನ್ನು ಹೀಗೆ ಚೆನ್ನಾಗಿ ಕೈ ಆಡಿಸಬೇಕು. ನಂತರ ದಪ್ಪವಾಗಿರೋ ಹುಳಿ ನೀರನ್ನು ಈ ತರ ಹಾಕಿ ಚೆನ್ನಾಗಿ ಕೈಯಾಡಿಸಿ. ಈ ತರ ಒಂದು ಕೊಳಂಬು ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. 1 ವಾರಕ್ಕೆ ದೋಸೆಗೆ, ಇಡ್ಲಿಗೆ ಅಥವಾ ಅನ್ನಕ್ಕೆ ಸೇರಿಸಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಪಾಕದಲ್ಲೇ ಬೇಯಿಸ್ತಾ ಇರಿ. ತುಂಬಾಗಿ ನೀರಾಗಿ ಮತ್ತು ತುಂಬಾನೇ ಹೊತ್ತು ಇದನ್ನು ಬೇಯಿಸಬಾರ್ದು. ಇಷ್ಟೇ ದಪ್ಪ ಪಾಕದಲ್ಲಿದ್ರೆ ತಿನ್ನಕ್ಕೂ ಚೆನ್ನಾಗಿರುತ್ತೆ.
ಈಗ ಚೂರು ಹೊತ್ತು ಮುಚ್ಚಳ ಮುಚ್ಚಿ ಸೈಡಿಗೆ ಎಣ್ಣೆ ಬಿಡೋವರೆಗೂ ಬೇಯಿಸ್ತಾ ಇರಬೇಕು. ಈಗ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಸೈಡಿಗೆ ಬಿಡ್ತಾ ಇದೆ ನೋಡಿ. ಇದೇ ಥರ ಸಂಪೂರ್ಣ ಎಣ್ಣೆ ಸೈಡ್ನಲ್ಲಿ ಬಿಡೋವರೆಗೂ ಬೇಯಿಸಬೇಕು. ಈಗ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಟ್ರೇನೆ ಕುಳಂಬು ರೆಡಿ ಅಂತ ಅರ್ಥ. ಇನ್ನು ದಪ್ಪ ಪಾಕ ಬೇಕಂದ್ರೆ ಇನ್ನೂ ಬೇಯಿಸಬಹುದು, ಆದರೆ ಈಗ ಪಾಕ ಸರಿ ಇದೆ. ನಮ್ಮ ರುಚಿಯಾದ ಬೆಳ್ಳುಳ್ಳಿ ಕುಳಂಬು ಈಗ ತಿನ್ನಕ್ಕೆ ತಯಾರಾಗಿದೆ. ಇದೇ ರೀತಿ ವಿಡಿಯೋ ನಿರಂತರವಾಗಿ ನೋಡೋಕೆ ಮಂಜು ಕಿಚನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.